ಇಡೀ ದೇಶವೇ ಕಾಯ್ತಾ ಇದೆ. ಸದ್ಯ ಇಂಡಿಯಾ ಗೆಲ್ಲಬೇಕು ಅನ್ನುವಂತಹ ಕಾರಣಕ್ಕೆ ಸರ್ವ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಕೂಡ ಮಾಡ್ತಾ ಇರುವಂತದ್ದು ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇದ್ರೆ ವಿರಾಟ್ ಕೊಹ್ಲಿಯಿಂದ ಹಿಡಿದು ರೋಹಿತ್ ಶರ್ಮಾ ಅವರಿಗೂ ಕೂಡ ಪ್ರತಿಯೊಬ್ಬ ಆಟಗಾರರ ಫೋಟೋಗೂ ಕೂಡ ಭಾವಚಿತ್ರಕ್ಕೂ ಕೂಡ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇರುವಂತದ್ದು. ಕ್ರಿಕೆಟ್ ನ ಬ್ಯಾಟ್ ಏನಿರುತ್ತೆ ಆ ಬ್ಯಾಟ್ ಅನ್ನ ಇಟ್ಕೊಂಡು ವಿಕೆಟ್ ಅನ್ನ ಇಟ್ಕೊಂಡು ಅದೆಲ್ಲದಕ್ಕೂ ಕೂಡ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ 108 ತೆಂಗಿನಕಾಯಿಯನ್ನ ಕೂಡ ಒಡೆದಿರುವಂತದ್ದು. ಕುಂಬಳಕಾಯಿಯ ಮೂಲಕ ಪೂಜೆಯನ್ನ ಮಾಡಿ ಭಾರತ ಈ ಮೆನ್ ಇನ್ ಬ್ಲೂ ತಂಡದಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಗೂ ಕೂಡ ದೃಷ್ಟಿ ಆಗದೆ ಇರಲಿ ಅನ್ನುವಂತಹ ಉದ್ದೇಶದಿಂದ ಕುಂಬಳಕಾಯಿಯನ್ನ ಕೂಡ ಒಡೆದಿರುವಂತದ್ದು. ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷವಾದಂತಹ ಪೂಜೆಯನ್ನ ವಿವಿಧ ರೀತಿಯಾದಂತಹ ಪೂಜನೆಯನ್ನ ಸರ್ವ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮಾಡ್ತಾ ಇರುವಂತದ್ದು. ನನ್ನ ಜೊತೆಗೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಈ ಸರ್ವ ಸಂಘಟನೆಯ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ಶಿವಕುಮಾರ್ ಇದ್ದಾರೆ. ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಹೇಳಿ, ಏನೇನು ಬೇಡ್ಕೊಂಡ್ರಿ ದೇವ್ರ ಹತ್ರ? ಇವತ್ತು ನಾವು ವಿಶೇಷವಾಗಿ ಹಾಲಿನ ಅಭಿಷೇಕ, ಹೂವಿನ ಅಲಂಕಾರ, 101 ತೆಂಗಿನಕಾಯಿ, ಕುಂಬಳಕಾಯಿ ಒಡೆಯುವ ಮುಖಾಂತರ ಭಾರತಕ್ಕೆ ಶಕ್ತಿ ತುಂಬಪ್ಪ ಗಾಳಿ ಆಂಜನೇಯ ಸ್ವಾಮಿ ಅಂತ ಹೇಳಿ ಬೇಡ್ಕೊಳ್ಳುವ ಮುಖಾಂತರ ಇವತ್ತು ಇಡೀ ಭಾರತದ ದೇಶ ಇವತ್ತು ಪಾಕಿಸ್ತಾನಕ್ಕೆ ಉಡೀಸ್ ಮಾಡಿ ನಮ್ಮ ಭಾರತದ ತಂಡದ ಆಟಗಾರರು ಇವತ್ತು ಭಾರತಕ್ಕೆ ಗೆಲುವು ತಂದು ಕೊಡ್ತಾರೆ. ನಾವೆಲ್ಲರೂ ಕೂಡ ಒಂದು ಸಂತೋಷವಾಗಿ ಇವತ್ತು ದೇವರಲ್ಲಿ ಭಕ್ತಿ ಪೂರ್ವಕವಾಗಿ ಇವತ್ತು ಕೇಳ್ಕೊಂಡಿದ್ದೇವೆ. ಇವತ್ತು ಭಾರತದ ತಂಡದ ಆಟಗಾರರು ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಇವರೆಲ್ಲರೂ ಕೂಡ ಸಿಕ್ಸರ್ಗಳು ಹೊಡೆಯುವ ಮುಖಾಂತರ, ಪೋರ್ಗಳು ಹೊಡೆಯುವ ಮುಖಾಂತರ, ಶತಕಗಳನ್ನ ಬಾರಿಸುವ ಮುಖಾಂತರ ಇವತ್ತು ಕಡು ವೈರಿ ಪಾಕಿಸ್ತಾನ ಉಡೀಸ್ ಮಾಡಿ ಭಾರತ ಗೆಲುವು ತಂದು ಕೊಡ್ತಾರೆ. ಮೊಹಮ್ಮದ್ ಶಮಿ ವಿಕೆಟ್ಗಳನ್ನ ಕೀಳುವ ಮುಖಾಂತರ ಇವತ್ತು ಪಾಕಿಸ್ತಾನವನ್ನು ಸೋಲಿಸ್ತಾರೆ ಅಂತ ಹೇಳಿ ನಾವು ದೇವರಲ್ಲಿ ವಿಶೇಷವಾಗಿ ಕೇಳ್ಕೊತಾ ಇದ್ದೇವೆ. ಪಾಕಿಸ್ತಾನದ ವಿರುದ್ಧ ಮಾತ್ರ ಯಾವುದೇ ಕಾರಣಕ್ಕೂ ಗೆಲ್ಲಬಾರ್ದು. ಅವರು ನಮ್ಗೆ ಭಾರತ ಗೆಲ್ಲಬೇಕು ಅಂತೇಳಿ ನಾವು ಇದ್ದಂಥ ಏನೋ ಒಂದು ನಿವಾರಣೆಗಳು, ದೃಷ್ಟಿ ನಿವಾರಣೆ ಆಗಲಿ, ಅಲ್ಪ ಸ್ವಲ್ಪ ಏನಾದರೂ ಇದ್ದರೆ ಅದನ್ನು ನಿವಾರಣೆ ಆಗಿ ಭಾರತ ಜಯಶೀಲಿಯಾಗಿ ನಮ್ಮ ಭಾರತ ತಂಡದ ಆಟಗಾರರಿಗೆ ವಿಜೃಂಭಣೆಯಿಂದ ಕೀರ್ತಿ ಪತಾಕಿ ಹಾರಿಸೋದಕ್ಕೆ ಶಕ್ತಿ ಬರಲಿ ಅಂತೇಳಿ ವೀರಾಂಜನೇಯ ಸ್ವಾಮಿ ಆಂಜನೇಯನಲ್ಲಿ ನಾವು ಮೊರೆ ಬಂದಿದ್ದೀವಿ, ಎಲ್ಲ ಅಭಿಮಾನಿಗಳು ಸೇರಿ. ಜೈ ಹಿಂದ್. ಮತ್ತೆ ಇವತ್ತು ಏನಿದೆಯೋ ಪಾಕಿಸ್ತಾನ ಭಾರತ ಮ್ಯಾಚ್ ಇದೆಯೋ ಇವತ್ತು ಎಲ್ಲ ಕಾತುರದಿಂದ ಕುಳಿತುಕೊಂಡು ಕಾಯ್ತಾ ಇದ್ದೀವಿ. ಇವತ್ತಿನ ದಿನ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ, ಇಶಾನ್ ಕಿಶನ್ ಮತ್ತು ಬೌಲರಾದ ಬೂಮ್ರಾ ಅತ್ಯುತ್ತಮವಾಗಿ ಪ್ರದರ್ಶನವನ್ನು ತೋರಿಸಬೇಕು. ಅವರಿಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ನಮ್ಮ ಇಂಡಿಯಾಕ್ಕೆ ಕಪ್ ತರ್ತಾರೆ ಅಂತ ನಮಗೆ. ಒಂದಷ್ಟು ಜನ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಹೇಳಿ, ಏನು ವಿಶೇಷ ಹೇಳ್ತಾ ಇದ್ರ? ಮೇಡಮ್, ನಮಗೆ ವಿಶೇಷ ಏನು ಅಂತಂದರೆ ನಮ್ಮ ಭಾರತ ಗೆಲ್ಲೋದೇ ವಿಶೇಷ ಮೇಡಮ್. ಇಡೀ ಭಾರತ ಅಲ್ಲ, ಇಡೀ ವಿಶ್ವದಲ್ಲಿರುವಂಥ ಭಾರತೀಯರು ತುದಿಗಾಲಲ್ಲಿ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಯಾವ ರೀತಿ ಇಂಡಿಯಾ ಪಾಕಿಸ್ತಾನ ವಾರ್ ನಡೆಯುತ್ತೋ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಜನಗಳು ಮನೆಯಲ್ಲಾಗಿರ್ಬೋದು, ಸ್ಟೇಡಿಯಂಗಳಲ್ಲಾಗಿರ್ಬೋದು ಹೋಗಿ ತುದಿಗಾಲಲ್ಲಿ ಕಾಯ್ತಾ ಇದ್ದಾರೆ. ಯಾವಾಗ ಗೆಲ್ಲುತ್ತೋ ನಮ್ಮ ಭಾರತ, ಯಾವಾಗ ಜಯ ಗೆಲ್ಲಿಸುತ್ತೋ ಅಂತ. ವಾರಲ್ಲಿ ಗೆದ್ದಷ್ಟೇ ಸಂತೋಷ ಆಗುತ್ತೆ. ಪಾಕಿಸ್ತಾನ ಅಂತ ನಮ್ಮ ಬದ್ಧ ವೈರಿ ಉಡೀಸ್ ಮಾಡಿ ನಮ್ಮ ಇಡೀ ಭಾರತ ದೇಶಕ್ಕೆ ಜಯ ತಂದು ಕೊಡಬೇಕು ಅಂತ ಗಾಳಿ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥನೆ ಮಾಡಿ ತೆಂಗಿನಕಾಯಿ ಹೊಡೆಯೋದು ಮುಖಾಂತರ, ಹಾಲಭಿಷೇಕ ಮಾಡೋ ಮುಖಾಂತರ ಎಲ್ಲ ಅಭಿಮಾನಿಗಳು ಸೇರ್ಕೊಂಡು ಒಂದು ಸಂಭ್ರಮ ಆಚರಿಸ್ತಾ ಇದೀವಿ. ಈ ಸಂಭ್ರಮ ಗೆದ್ದ ಮೇಲೆ ಇನ್ನೂ ರೀತಿ ಮನೆ ಹತ್ರ ಪಟಾಕಿಗಳು ಹೊಡೆದು ಒಳ್ಳೆ ರೀತಿಯಾದಂತಹ ಸಂಭ್ರಮ ಆಚರಣೆ ಮಾಡ್ತೀವಿ ಮೇಡಮ್. ಜೊತೆಗೆ ಮಹಿಳಾ ಅಭಿಮಾನಿಗಳು ಕೂಡ ಇದ್ದಾರೆ. ರಣ ಬಿಸಿಲಿನಲ್ಲಿ ಮಹಿಳಾ ಅಭಿಮಾನಿಗಳು ಕೂಡ ಇಂಡಿಯಾ ಗೆಲ್ಲಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ಹೇಳಿ, ಏನೇನ್ ಪ್ರಾರ್ಥನೆ ಮಾಡ್ಕೊಂಡ್ರೆ ಆಂಜನೇಯನ ಹತ್ರ? ಖಂಡಿತವಾಗ್ಲೂ ನಮ್ಮ ಏನು ಭಾರತ ಟೀಮ್ ಇದೆ ಅವ್ರು ಎಲ್ಲಾರ್ಗೂ ಒಂದು ಜಯ ಗಳಿಸೋ ಅಂತ ಒಂದು ಶಕ್ತಿಯನ್ನ ಕೊಡುವಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಂಡಿದೀವಿ. ಖಂಡಿತವಾಗ್ಲೂ ನಾವು ಹೋದ ಸರಿ ಕೂಡ ಇದೇ ಪ್ರಾರ್ಥನೆ ಮಾಡ್ಕೊಂಡಿದ್ವಿ. ನಮ್ಮ ಇಂಡಿಯಾ ಗೆದ್ದು ಬಂದಿತ್ತು. ಈ ಸರಿ ಕೂಡ ನಮ್ಮ ಭಾರತ ಗೆದ್ದು ಬರುತ್ತೆ. ಏನ್ ಪಾಕಿಸ್ತಾನ ಅಂತಕ್ಕಂಥ ಒಂದು ಟೀಮ್ ಇದೆ ಅದು ಸೋಲುತ್ತೆ. ಗೆಲ್ಲುವಂತ ನಮ್ಮ ಇಂಡಿಯನ್ ಭಾರತನ ಗೆಲ್ಸೋ ಅಂತ ಒಂದು ಶಕ್ತಿಯನ್ನ ನಮ್ಮ ಗಾಳಿ ಹನುಮಂತರಾಯನ ಆಶೀರ್ವಾದ ಇದೆ. ಅವ್ರು ಕೊಟ್ಟೇ ಕೊಡ್ತಾರೆ, ಆ ಶಕ್ತಿಯನ್ನ ಕೊಡ್ತಾರೆ. ಭಾರತ ಅದು ಅವ್ರನ್ನ ಕಾಯ್ತಾ ಇದೆ, ಗೆಲ್ಲುವಂತ ಗೆದ್ದು ಬರ್ತಾರೆ ಅಂತ ಕಾಯ್ತಾ ಇದೆ. ಭಾರತಕ್ಕೆ ಒಂದು ಒಳ್ಳೆ ಜಯವನ್ನ ಕೊಟ್ಟೇ ಕೊಡ್ತಾರೆ, ಗೆದ್ದು ಬಂದೇ ಬರುತ್ತೆ. ಜೈ ಭಾರತ್ ಮಾತಾಕೆ, ಜೈ ಭಾರತ್ ಮಾತಾಕೆ. ನಮ್ಮ ಮೇಡಮ್, ನಾವ್ ಹೇಳೋದಾದ್ರೆ ಪಾಕಿಸ್ತಾನ ಪಾತಾಳ ಸೇರ್ಬೇಕು, ನಮ್ಮ ಇಂಡಿಯಾ ಮೇಲೆ ಬರಬೇಕು. ಇವತ್ತು ಪಾಕಿಸ್ತಾನ ಸೋಲೇಬೇಕಂತೇಳಿ ನಾವೆಲ್ಲರೂ ಸಹ ಗಾಳಿ ಆಂಜನೇಯಗೆ ಈಡ್ಗಾಯಿ ಹೊಡೆದು ಬೂತ್ ಕುಂಬಳಕಾಯಿ ಅರ್ಚನೆ ಮಾಡಿದ್ದೀವಿ. ಇವತ್ತು 100% ಭಾರತ ಗೆದ್ದೇ ಗೆಲ್ಲುತ್ತೆ, ಪಾಕಿಸ್ತಾನ ಉಡೀಸ್ ಹಾಗೆ ಆಗುತ್ತೆ. ಎಲ್ಲ ಭಾರತದ ಅಭಿಮಾನಿಗಳು ಸಂಭ್ರಮಾಚರಣೆ ಮಾಡೇ ಮಾಡ್ತೀವಿ. ಇದು ನಮ್ಮೆಲ್ಲರ ಆರೈಕೆ. ಇದಿಷ್ಟು ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನ ಸಲುವಾಗಿ ಭಾರತ ಗೆಲ್ಲಲೇಬೇಕು. ಮೆನ್ ಇನ್ ಬ್ಲೂ ತಂಡದಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ
ಬ್ಯಾಟ್ ಸಮೇತವಾಗಿ ಕ್ರಿಕೆಟ್ ತಂಡದಲ್ಲಿರುವಂತಹ ಪ್ರತಿಯೊಬ್ಬ ಸ್ಪರ್ಧಿಗಳ ಆ ಒಂದು ಏನಿದ್ದಾರೆ ತಂಡದ ಸದಸ್ಯರಿದ್ದಾರೆ ಅವರೆಲ್ಲರ ಫೋಟೋಗೂ ಕೂಡ ಹಾಲಿನ ಅಭಿಷೇಕ ಮಾಡಿರುವಂತದ್ದು. ಸೊ ಇವತ್ತಿನ ದುಬೈನಲ್ಲಿ ನಡೆಯುವಂತಹ ಪಂದ್ಯದಲ್ಲಿ ಭಾರತ ಗೆಲ್ಲುತ್ತಾ ಗೆಲ್ಲಲೇಬೇಕು ಅನ್ನುವಂತಹ ಅಭಿಪ್ರಾಯ, ಪ್ರಾರ್ಥನೆ, ವಿಶೇಷ ಪೂಜೆ ದೇಶಾದ್ಯಂತ ಮಾಡ್ತಾ ಇರುವಂತದ್ದು. ಸೊ ಭಾರತ ಗೆಲ್ಲಲಿ ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಕ್ಯಾಮರಾಮನ್ ರೋಷನ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಾಸ್ಟ್, ಬೆಂಗಳೂರು.